80 ವರ್ಷದ ಪಂಕಜಾಕ್ಷಿಯನ್ನು ಕಳೆದ 11 ತಿಂಗಳಿಂದ ಮಗ ಹಾಗೂ ಸೊಸೆ ಗೃಹ ಬಂಧನದಲ್ಲಿರಿಸಿದ್ದಾರೆ. ನಿವೃತ್ತ ಸಿಡಿಪಿಒ ಆಗಿದ್ದ ಪಂಕಜಾಕ್ಷಿ ಹೆಸರಿನಲ್ಲಿ 12 ಮನೆಗಳು ಸೇರಿದಂತೆ ಹಣ, ಒಡವೆಗಳಿದ್ದವು. ಈಗಾಗಲೇ ವೃದ್ಧೆಯ ಬಳಿ ಇದ್ದ ಒಡವೆಗಳನ್ನು ಮಕ್ಕಳು ಪಡೆದುಕೊಂಡಿದ್ದಾರೆ. ಸದ್ಯ ಮನೆಗಳನ್ನ ಮಕ್ಕಳ ಹೆಸರಿಗೆ ಮಾಡಿಕೊಡಲು ಕಿರುಕುಳ ನೀಡುತ್ತಿದ್ದು, ಮನೆಯೆಲ್ಲ ಬೀಗ ಜಡಿದು ದಿಗ್ಬಂಧನ ಮಾಡಿದ್ದಾರೆ. ಮಗ ಜೇಮ್ಸ್ ಸುರೇಶ್ ಹಾಗೂ ಸೊಸೆ ಆಶಾ ದಿಗ್ಬಂಧನ ವಿಷಯ ಸ್ಥಳೀಯರ ಮೂಲಕ ಸಾಂತ್ವನ ಕೇಂದ್ರ, ಸಖಿ ಕೇಂದ್ರ ಹಾಗೂ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ ಮಾಹಿತಿ ಮುಟ್ಟಿದ್ದು, ಮನೆಗೆ ತುಮಕೂರು ನಗರ ಪೊಲೀಸರು ಹಾಗೂ ಸಾಂತ್ವನ ಕೇಂದ್ರ ಅಧಿಕಾರಿಗಳು ಭೇಟಿ ನೀಡಿ ವೃದ್ಧೆಯನ್ನ ರಕ್ಷಿಸಿದ್ದಾರೆ. ಸಾಂತ್ವನ ಕೇಂದ್ರಕ್ಕೆ ವೃದ್ಧೆಯನ್ನ ಕರೆದುಕೊಂಡು ಹೋಗಿದ್ದು, ಸಖಿ ಕೇಂದ್ರದಲ್ಲಿ 2 ದಿನ ಚಿಕಿತ್ಸೆ ನೀಡಿ ಬಳಿಕ ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಮಕ್ಕಳು ಬಾರದ ಹಿನ್ನೆಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾರಿಗೆ ದೂರು ನೀಡಿದ್ದು, ವೃದ್ಧೆಯನ್ನ ನ್ಯಾಯಾಧೀಶರು ಮನೆಗೆ ಕರೆದುಕೊಂಡು ಹೋಗಿ ವಾಪಸ್ ಬಿಟ್ಟಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.